ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಈಗ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೇ ಬಿ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಆ್ಯಂಡ್ ಯಾರೆಲ್ಲ ಹೊಸ ಪ್ರಾಡಕ್ಟ್ನ ಸರ್ಚ್ ಮಾಡ್ತಾ ಇದ್ದೀರಾ ಆಫರ್ಡಬಲ್ ಪ್ರೈಸಲ್ಲಿ, ನನ್ನ ಪ್ರಕಾರ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಹಾಗಾಗಿ ಆ ಒಂದು ಉದ್ದೇಶದ ಮೇಲೆ ಈ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ನನ್ನ ಲಾಸ್ಟ್ ವಿಡಿಯೋ ಅಂದರೆ ಈಗ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ, ಅದು ಏನಿಲ್ಲ ಅಂದರೂ 300K ವಿಡಿಯೋ ವೀವ್ ಆಗಿದೆ. ಆ್ಯಂಡ್ ತುಂಬ ಜನ ಅವ್ರವ್ರಿಗೆ ಏನು ಡೌಟ್ಸ್ ಇದೆ, ಕ್ಲಾರಿಫಿಕೇಶನ್ ಆಗಲಿ ಅಥವಾ ಏನು ಅವರು ಆ ವಿಡಿಯೋ ನೋಡಿದ ಕೂಡಲೇ ಅವ್ರ ಮೈಂಡಲ್ಲಿ ಥಾಟ್ಸ್ ಬರುತ್ತೋ ಅದನ್ನು ಕಮೆಂಟ್ ಮಾಡಿ ನನಗೆ ಕೇಳಿದ್ದಾರೆ. ಆ್ಯಂಡ್ ಒಳ್ಳೆ ಥರನೇ ಕೇಳಿದ್ದಾರೆ. ಡೌಟ್ಸ್ ಆಗಲಿ ಏನಾದರೂ ಆಗಲಿ ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದೀನಿ ಆ್ಯಂಡ್ ಸಜೆಷನ್ ಕೊಟ್ಟಿದ್ದೀನಿ. ಆ್ಯಂಡ್ ನನ್ನ ವ್ಲಾಗ್ಸ್ನ ನೋಡಿ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ತುಂಬ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರೆಲ್ಲರಿಗೂ ನಾನು ರಿಪ್ಲೈ ಮಾಡಿಲ್ವೋ ನಿಜವಾಗ್ಲೂ ಸಾರಿ. ತುಂಬಾ ಕಾಮೆಂಟ್ಸ್ ಬಂದಿದೆ, ಎಲ್ಲರಿಗೂ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಾನು ವಿಡಿಯೋದಲ್ಲೇ ಜಾಸ್ತಿ ಕ್ಲಾರಿಫಿಕೇಶನ್ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ. ಅಂಡ್ ಒಂದು ನಾನು ಫೇವ್ರೆಟ್ ಆಯಿಲ್ ಅಂತ ಮೆನ್ಷನ್ ಮಾಡಿದ್ದೆ, ಅದು ಏನು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿಲ್ಲ. ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ನಾನು ವಿಡಿಯೋ ಶೂಟ್ ಮಾಡೋದು ಅಥವಾ ವಾಯ್ಸ್ ಓವರ್ ಕೊಡೋದ್ರಲ್ಲೋ ಮರ್ತೋಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಫೇವ್ರೆಟ್ ಆಯಿಲ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡೋಣ, ಯಾರಿಗಾದ್ರೂ ಯೂಸ್ ಆಗುತ್ತೇನೋ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇದು ಖಂಡಿತವಾಗ್ಲೂ ಯಾವುದೇ ಪ್ರಮೋಷನ್ ಅಥವಾ ಸ್ಪಾನ್ಸರ್ ವಿಡಿಯೋ ಅಲ್ಲ, ನನ್ನ ಸ್ವಂತ ರೋಟೀನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಇದ್ದೀರೋ ಅವರೆಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಎಲ್ಲ ತರ ರೋಟೀನ್ಸ್, ಟಿಪ್ಸ್ ಆ್ಯಂಡ್ ಕೆಲವೊಂದಷ್ಟು ಹೋಮ್ ರೆಮಿಡೀಸ್ ತೋರಿಸ್ತಾ ಇರ್ತೀನಿ. ಎಲ್ಲವೂ ಎಲ್ಲರೂ ಮಾಡಿ ಅಂತ ನಾನು ಹೇಳಲ್ಲ. ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ಜಸ್ಟ್ ವಿಡಿಯೋ ನೋಡೋ ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು, ಇಲ್ಲಾಂದ್ರೆ ಇಟ್ಸ್ ಓಕೆ. ಬಟ್ ಒಂದೇ ತರ ವಿಡಿಯೋ ಮಾಡೋದಕ್ಕೆ ಅಂತ ನನ್ನ ಚಾನಲ್ ಓಪನ್ ಮಾಡಿಲ್ಲ. ಎಲ್ಲ ತರ ಗೊತ್ತಿರೋ ಟಿಪ್ಸ್ನ ಸಜೆಷನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಇಷ್ಟ ಆಗಿರೋರು ಫಾಲೋ ಮಾಡ್ಬೋದು. ಅಂದ್ರೆ ಅದು ತಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಸ್ ಯೂಶಲಿ ಆಯಿಲು, ಶಾಂಪೂ ಆ ತರ ಏನಾದ್ರು ಹುಡುಕ್ತಾ ಇದ್ರೆ ಅದಿಷ್ಟ ಆದ್ರೆ ಮಾಡ್ಬೋದು. ಫಸ್ಟ್ ಒನ್ ಆಯಿಲಿಂಗ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಆ್ಯಂಡ್ ಸಾರಿ, ನಾನು ಮೈಕ್ ಯೂಸ್ ಮಾಡ್ತಿಲ್ಲ, ಹಾಗಾಗಿ ಕೆಲವೊಂದಷ್ಟು ಟ್ರಬಲ್ ಅಥವಾ ನಾಯ್ಸ್ ಕೇಳಿಸ್ಬೋದು ನಿಮಗೆ. ಓಕೆ, ಲಾಸ್ಟ್ ವ್ಲಾಗಲ್ಲಿ ಫೇವ್ರೆಟ್ ಆಯಿಲ್ ಅಂತ ಮೆನ್ಷನ್ ಮಾಡಿದ್ದೆ. ಯಾರೆಲ್ಲ ವ್ಲಾಗ್ ನೋಡಿಲ್ವೋ ಹೋಗಿ ನೋಡ್ಬೋದು. ಅದರಲ್ಲೂ ಕೂಡ ತುಂಬ ಯೂಸ್ಫುಲ್ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಇದೇ ನನ್ನ ಫೇವ್ರೆಟ್ ಆಯಿಲ್. ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಂದು 3 ಅಥವಾ 4 ವರ್ಷದಿಂದ ನಾನು ಈ ಆಯಿಲ್ನ ಯೂಸ್ ಮಾಡಿ. ಅದು ಬೇರೆ ಯಾವುದೂ ಅಲ್ಲ, ಕೇಶ್ ಕಿಂಗ್ ಆಯುರ್ವೇದಿಕ್ ಆಯಿಲು. ಇದು ಪ್ಯೂರ್ ಆಯುರ್ವೇದಿಕ್ ಆಯಿಲು. ಖಂಡಿತವಾಗ್ಲೂ ಸ್ಮೆಲ್ ನೋಡಿದ್ರೆ ಅಥವಾ ಆ ಪ್ಯಾಕೆಟ್ ಮೇಲಿರೋ ನಾವು ಕೆಲವೊಂದಷ್ಟು ಡೀಟೇಲ್ಸ್ನ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಕೇಶ್ ಕಿಂಗ್ ಆಯಿಲಲ್ಲಿ ತುಂಬ ವೆರೈಟೀಸ್ ಆಯಿಲ್ಗಳಿದ್ದಾವೆ. ಅಂದರೆ ನ್ಯಾಚುರಲ್ಲು ಮತ್ತು ಆನಿಯನ್ನು, ರೋಸ್ಮೇರಿ, ಆಲಿವು, ಈಗ ತುಂಬ ಥರ ಇನ್ಕ್ಲೂಡ್ ಮಾಡಿದ್ದಾರೆ. ನನ್ನ ಪ್ರಕಾರ ಯಾರೆಲ್ಲ ಒಂದು ಒಳ್ಳೆ ಆಯಿಲ್ನ ಹುಡುಕ್ತಾ ಇದ್ದೀರಾ, ಆಯುರ್ವೇದಿಕ್ ಆಯಿಲು, ಒಂದೇ ಆಯಿಲಲ್ಲಿ ಎಲ್ಲ ಥರ ನಮಗೆ ಯೂಸ್ಫುಲ್ ಸಿಗಬೇಕು ಅಂದರೆ ಏರ್ ಫಾಲ್ ಕಂಟ್ರೋಲ್ ಆಗಲಿ, ಬೇಬಿ ಹೇರ್ಸ್ ಗ್ರೋ ಆಗೋದಾಗಲಿ ಅಥವಾ ಹೇರ್ ಲೆಂತ್ ಬರೋದಾಗಲಿ, ಇನ್ನೂ ಕೆಲವೊಂದಷ್ಟು ಯಾರಿಗೆ ಒಂದು ಟಾರ್ಗೆಟ್ಸ್ ಇದೆ ಅವರೆಲ್ಲರೂ ಖಂಡಿತವಾಗ್ಲೂ ಈ ಆಯಿಲ್ನ ಯೂಸ್ ಮಾಡ್ಬೋದು. ಯಾಕಂದರೆ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್, ಈಗ ನಾನು ಒಂದು ಹಳೆ ಪಿಕ್ಚರ್ ಹಾಕ್ತೀನಿ ನೋಡಿ, ಇದು ನಂದು ಹಳೆ ಪಿಕ್ಚರು. ನೆಕ್ಸ್ಟು ಇವಾಗಿನ ಪಿಕ್ಚರ್ ಹಾಕ್ತೀನಿ ನೋಡಿ, ಇದು ಇವಾಗ. ಇವೆಲ್ಲ ಹೇಗೆ ಚೇಂಜಸ್ ಆಯಿತು ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ಆಯಿಲು, ಶ್ಯಾಂಪೂ, ರೋಟೀನ್ಸ್, ಫುಡ್ಡು, ಲೈಫ್ ಸ್ಟೈಲು ಎಲ್ಲ ಕೂಡ ಕಾರಣ ಆಗುತ್ತೆ. ನಾವು ಹೇಗೆ ನಮ್ಮ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀವಿ, ಹೆಲ್ದಿ ಫುಡ್ ತೊಗೊಳ್ಳೋದಾಗಲಿ ಅಥವಾ ಕೆಲವೊಂದಷ್ಟು ಆಫರ್ಡಬಲ್ ಪ್ರೈಸಲ್ಲೇ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಬರುತ್ತೆ, ಹೆಲ್ತ್ ಪ್ರಾಡಕ್ಟ್ಸ್ ಬರುತ್ತೆ, ಅವೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಹೋದರೆ ಎಲ್ಲವೂ ಕೂಡ ನಮ್ಮ ಒಂದು ರೇಂಜಿಗೆ ಬರುತ್ತೆ. ಹಾಗಾಗಿ ಈ ಒಂದು ಆಯಿಲ್ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಆಯುರ್ವೇದಿಕ್ ಆಯಿಲು ಆಫರ್ಡಬಲ್ ಪ್ರೈಸಲ್ಲಿ ಬೇಕು ಅಂತ, ಖಂಡಿತವಾಗ್ಲೂ ಈ ಆಯಿಲ್ನ ನೀವು ಬೈ ಮಾಡ್ಬೋದು. ನಾನು ರೆಕಮೆಂಡ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಅಟ್ಲೀಸ್ಟ್ ನೀವು 2 or 3 months ಆದರೂ ಯೂಸ್ ಮಾಡಬೇಕು. ವಿಸಿಬಲ್ ನಿಮಗೆ 1 monthಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಫಸ್ಟ್ ಯೂಸಲ್ಲೇ ಗೊತ್ತಾಗುತ್ತೆ, ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ, ಅಂದರೆ ಲಾಂಗ್ ಟರ್ಮ್ ಬೇಕಾಗುತ್ತೆ. ಸೊ ಪ್ರಾಡಕ್ಟ್ನ ನೋಡಿ, ಒರಿಜಿನಲ್ ಪ್ರಾಡಕ್ಟ್ಸ ಏನು ಅಂತ ನೋಡಿ ತೊಗೊಳ್ಳಿ. ಈಗಂತೂ ಎಲ್ಲವೂ ಡೂಪ್ಲಿಕೇಟ್ ಅಥವಾ ಲೋಕಲ್ ಬಂದಿದೆ. ಅದೇ ಪ್ಯಾಕಿಂಗ್, ಅದೇ ಹೆಸರಲ್ಲಿ, ಅದೇ ಒಂದು ಅಮೌಂಟಲ್ಲಿ ಕೆಲವೊಂದು ಹೊಸ ಪ್ರಾಡಕ್ಟ್ಸ್ ಬರ್ತಾ ಇದೆ, ಅಂದರೆ ಡೂಪ್ಲಿಕೇಟ್ ಥರ ಬರ್ತಾ ಇದೆ. ಹಾಗಾಗಿ ಒಳ್ಳೆ ಪ್ರಾಡಕ್ಟ್ಸ್ ತೊಗೊಳ್ಳಿ. ನಾನು ಈ ಪ್ರಾಡಕ್ಟ್ಸ್ ಎಲ್ಲ ಲಿಂಕು ಹಾಕಿರ್ತೀನಿ. ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರಾ, ಇನ್ನು ಕೆಲವೊಂದಷ್ಟು ಯಾವ ವೆಬ್ಸೈಟ್ ಇದ್ದಾವೆ ಒರಿಜಿನಲ್ ವೆಬ್ಸೈಟಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಬೈ ಮಾಡ್ಬೋದು. ಆ್ಯಂಡ್ ನಾನು ಲಿಂಕ್ ಹಾಕಿರ್ತೀನಲ್ಲ ಅವೆಲ್ಲ ಒರಿಜಿನಲ್ ಪ್ರಾಡಕ್ಟ್ಸು, ಖಂಡಿತವಾಗ್ಲೂ ಯೂಸ್
ಮಾಡಿ ನಿಜವಾಗ್ಲೂ ನನ್ನ ಲೈಫ್ ಸ್ಟೈಲ್ ರೋಟೀನ್ ಅಂದರೆ ಏನಿದೆ ಒರಿಜಿನಲ್ ಅದನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಸುಳ್ಳಾಗಲಿ ಫೇಕ್ ಆಗಲಿ ಇನ್ನೊಂದಿಲ್ಲ. ಇದು ನನ್ನ ಫೇವ್ರೆಟ್ ಆಯಿಲ್ ಡೀಟೇಲ್ಸ್. ಎಸ್, ಓಕೆ. ನಾನು ಇವಾಗ ಆಯಿಲ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಆಯಿಲ್ ಹೇಗೆ ಅಂದರೆ, ಹೌದು ನಾನು ಇನ್ನೊಂದು ಡೀಟೇಲ್ಸ್ ಹೇಳಬೇಕು. ಆಯಿಲ್ನ ನಾವು ಯಾವ ರೀತಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ 1 ಅವರ್ 2 ಅವರ್ 3 ಅವರ್ ಆ ಥರ ಬಿಟ್ಟು ಹೇರ್ ವಾಶ್ ಮಾಡಬೇಕಾ, ಅಥವಾ ಅವತ್ತಿನ ದಿನವೇ ಹೇರ್ ವಾಶ್ ಮಾಡಬೇಕಾ, ಅಥವಾ ಓವರ್ ನೈಟ್ ಬಿಡಬೇಕಾ ಅಂತ ಎಲ್ಲರಿಗೂ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ನನ್ನ ಪ್ರಕಾರ ಹೇಳೋದಾದರೆ ಖಂಡಿತವಾಗ್ಲೂ ಯಾವುದೇ ಆಯಿಲ್ ಆಗಲಿ ಓವರ್ ನೈಟ್ ಬಿಡಲೇಬೇಕು. ಯಾಕಂದರೆ ಅದು ಸ್ಕ್ಯಾಲ್ಪಿಗೆ ಅಬ್ಸರ್ವ್ ಆಗಬೇಕು, ಅಲ್ಲಿ ಸ್ಟಿಮ್ಯುಲೇಟ್ ಆಗಬೇಕು. ಹಾಗಾಗಿ ಓವರ್ ನೈಟ್ ಬೆಟರ್ ರಿಸಲ್ಟ್ಗೆ ನಾವು ಬಿಡಲೇಬೇಕು. ಆ್ಯಂಡ್ ಈವನ್ ಆ ಪ್ಯಾಕ್ ಮೇಲೂ ಕೂಡ ಬೆಟರ್ ರಿಸಲ್ಟ್ಗೆ ನೀವು ಓವರ್ ನೈಟ್ ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡಿ ಅಂತ ಇದೆ. ಇನ್ನು ಕೆಲವೊಬ್ಬರಿಗೆ ಓವರ್ ನೈಟ್ ಬಿಟ್ಟರೆ ಏರ್ ಫಾಲ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಅಥವಾ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ, ಕೆಲಸಕ್ಕೆ ಹೋಗ್ತಿರ್ತಾರೆ, ಅಥವಾ ಏನಾದರೂ ಹೊರ್ಗಡೆ ಫಂಕ್ಷನ್ ಏನಾದರೂ ಇರುತ್ತೆ ಅಂತ ಹೇಳಿ ಅವರು ಓವರ್ ನೈಟ್ ಆಲ್ನ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ 2 ಅವರ್ 3 ಅವರ್ ಹಾಕಿ ಹೆಡ್ ವಾಶ್ ಮಾಡಿಬಿಡ್ತಾರೆ. ಬಟ್ ಅದು ನನ್ನ ಪ್ರಕಾರ ರಾಂಗ್. ಬಟ್ ಅಡ್ಜಸ್ಟ್ ಆಗಿರೋರು ಮಾಡ್ಬೋದು. ಬಾಕಿಯವರೆಲ್ಲ ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟು ಮಸಾಜ್ ಮಾಡಬೇಕಾ ಅಂತ ಪ್ರಶ್ನೆ ಬಂದರೆ, ಎಸ್ ಮಾಡಬೇಕು. ಒಂದು ನಿಮಿಷ ಅಂದರೆ 60 ಸೆಕೆಂಡ್ ಅಥವಾ 120 ಸೆಕೆಂಡ್ ಮಾಡಿದ್ರೆ ಸಾಕು. ಅವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅನ್ನೋರೇ ಜಾಸ್ತಿ. ಬಟ್ ನಾನು ಯಾವಾಗಲೂ ಮಸಾಜ್ ಕೊಡ್ತೀನಿ. ಮಸಾಜ್ ಕೊಡೋದ್ರಿಂದ ನಮಗೆ ತಲೆನೋವು, ಸ್ಟ್ರೆಸ್ಸು, ಇನ್ನೊಂದು ಥರ ಎಲ್ಲವೂ ಕೂಡ ರಿಲೀಫ್ ಆಗುತ್ತಲ್ವ. ನಾನಿಲ್ಲಿ ಮಸಾಜ್ ಕಿಟ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದನ್ನು ನೋಡಿ ನೀವು ಬೈ ಮಾಡ್ಬೋದು. ಆ್ಯಂಡ್ ಕಾಂಬೋ ಆಫರ್ ಬರುತ್ತೆ. ಇದ್ರ ಜೊತೆ ಆಯಿಲ್ ಅಪ್ಲಿಕೇಟರ್ ಕೂಡ ಸಿಗುತ್ತೆ. ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಬೇಗ ಬೈ ಮಾಡಿ, ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದರಿಂದ ಮಸಾಜ್ ಮಾಡಿದ್ರೆ ಅದು ಸ್ಪಾಂಜಿ ಒಂಥರ ಸಿಲಿಕಾನ್ ಟೈಪ್ ಥರ ಇರುತ್ತೆ. ಯಾವುದೇ ರೀತಿ ಸ್ಕ್ಯಾಲ್ಪಿಗೆ ಆ್ಯಶ್ ಆಗೋದಾಗಲಿ ಅಥವಾ ರ್ಯಾಶ್ ಮಾಡೋದಾಗಲಿ ಆ ಥರ ಎಲ್ಲ ಏನಿಲ್ಲ. ಸ್ಮೂತಾಗಿ ಮಸಾಜ್ ಮಾಡ್ಬೋದು. ಇಲ್ಲ ನಮ್ಗೆ ಇದೆಲ್ಲ ಬೇಡ, ಈ ಥರ ಎಲ್ಲ ನಾವು ಯೂಸ್ ಮಾಡಲ್ಲ, ಜಸ್ಟ್ ನಾವು ಕೈಯಿಂದನೇ ಮಸಾಜ್ ಕೊಡ್ತೀವಿ ಅನ್ನೋರಿದ್ರೆ ಎಸ್, ಓಕೆ, ಕೈಯಿಂದನೂ ಮಸಾಜ್ ಕೊಡ್ಬೋದು. ಇದಾದಮೇಲೆ ಆಯಿಲಿಂಗ್ ಆದಮೇಲೆ ನನ್ನ ಒಂದು ಹೇರ್ ಸ್ಟೈಲ್ ಈ ರೀತಿ ಇರುತ್ತೆ. ಬನ್ ಮಾಡ್ತೀನಿ, ಇಲ್ಲಾಂದರೆ ಫುಲ್ಲು ಜಡೆ ಬಿಡ್ತೀನಿ. ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ನಾವು ಆಯಿಲ್ ಹಾಕಿರ್ತೀವಲ್ಲ, ಹಾಗಾಗಿ ಏರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಜಸ್ಟ್ ಒಂದು 3 ಅವರ್ 4 ಅವರ್ ಬಿಟ್ಟು ಹೇರ್ ವಾಶ್ ಮಾಡೋದಲ್ವ, ಹಾಗಾಗಿ ನಾನು ಈ ಥರ ಬನ್ ಹೇರ್ ಸ್ಟೈಲ್ ಮಾಡಿದ್ದೀನಿ. ಕಂಪ್ಲೀಟ್ ಓವರ್ ನೈಟ್ ಬಿಡೋ ಆಗಿದ್ದಿದ್ರೆ ಫುಲ್ಲು ಜಡೆ ಬಿಡ್ತಾ ಇದ್ದೆ. ಎಸ್, ಈಗ ಶ್ಯಾಂಪೂಗೆ ಬಂದುಬಿಡೋಣ. ಆ್ಯಂಡ್ ಇದು ತುಂಬ ಜನ ಕಮೆಂಟ್ ಮಾಡಿದ್ರು, ಆಫರ್ಡಬಲ್ ಪ್ರೈಸಲ್ಲಿ ನೀವು ಯಾವ ರೀತಿ ಶ್ಯಾಂಪು ಯೂಸ್ ಮಾಡ್ತೀರಾ ಹೇಳಿ ಅಂತ. ನಾನು ಒಂದು 4 ಥರ ಶ್ಯಾಂಪು ಯೂಸ್ ಮಾಡ್ತೀನಿ. ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ. ಆ್ಯಂಡ್ ಇವತ್ತು ಆಫರ್ಡಬಲ್ ಪ್ರೈಸ್ ಅಂದರೆ ಸ್ಯಾಶೆಗಳಲ್ಲಿ ಸಿಗುತ್ತಲ್ಲ, ಆ ಶ್ಯಾಂಪು ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಕಾರ್ತಿಕ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ. ಈಗ ಸ್ಮೆಲ್ಲು ಮತ್ತು ಆ ಕಲ್ಲರು ಎಷ್ಟು ಚೆನ್ನಾಗಿದೆ ಗೊತ್ತಾ. ಶ್ಯಾಂಪು ಜೊತೆಗೆ ಶಿಗೆಕಾಯಿ ಕೂಡ, ಕಾರ್ತಿಕ ಪೌಡರ್ ಶಿಗೆಕಾಯಿ ಯೂಸ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನಾನು ನೋಡಿರೋ ಹಾಗೆ ಶ್ಯಾಂಪುಗಳು ಆಲ್ಮೋಸ್ಟು ಸ್ಯಾಶೆಯಲ್ಲೇ ಯೂಸ್ ಮಾಡ್ತಾರೆ. ಸ್ಯಾಶೆ ನಮಗೆ ಆಫರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ಬೆಸ್ಟ್ ಇರುತ್ತೆ. ಕ್ವಾಂಟಿಟಿ ಕೂಡ ನಾವು 1 ಪ್ಯಾಕೆಟ್ 2 ಪ್ಯಾಕೆಟ್ ಥರ ಯೂಸ್ ಮಾಡೋದಕ್ಕೆ ನಮಗೆ ಲೆಕ್ಕ ಗೊತ್ತಾಗ್ಬಿಡುತ್ತೆ. ಸೊ ಕಾರ್ತಿಕ ಶಿಗೆಕಾಯಿ ಪೌಡರ್ ಯಾವಾಗಲೂ ಹಾಕಬೇಕಾ ಅಂತ ಕೇಳಿದರೆ ಯಾವಾಗಲೂ ಬೇಡ. ಯಾವಾಗ ನಾವು ಜಾಸ್ತಿ ಆಯಿಲ್ ಹಾಕಿರ್ತೀವಲ್ಲ ಆವಾಗ ಹಾಕಿದರೆ ಬೆಟರ್. ನಾನು ಜಾಸ್ತಿ ಹರಳೆಣ್ಣೆ ಮತ್ತು ತುಂಬ ಆಯಿಲಿಂಗ್ ಮಾಡಿರ್ತೀನಲ್ಲ, ಆವಾಗ ಈ ಶಿಗೆಕಾಯಿ ಪೌಡರ್ನ ಯೂಸ್ ಮಾಡ್ತೀನಿ. ಇನ್ನು ಕಂಡೀಷ್ನರ್, ಇದು ಕೂಡ ಸ್ಯಾಶೆಯಲ್ಲೇ ತೋರಿಸ್ತಾ ಇದ್ದೀನಿ. ಶ್ಯಾಂಪೂಗೆ ಕಂಪೇರ್ ಮಾಡಿದ್ರೆ ಕಂಡೀಷ್ನರ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಅದು ಬಾಟಲ್ ವೈಸ್ ಆಗಲಿ ಅಥವಾ ಸ್ಯಾಶೆ ವೈಸ್ ಆಗಲಿ. ಇಲ್ಲಿ ಒಂದು ಕಂಡೀಷ್ನರ್ ಅಂದರೆ ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, 4 ರೂಪಾಯಿ 5 ರೂಪಾಯಿ 6 ರೂಪಾಯಿ ಅಷ್ಟೇ ಇರೋದು, ಅದಕ್ಕಿಂತ ಕಡಿಮೆ ಇದು ಸಿಗೋದಿಲ್ಲ. ನಾನು ಡವ್ ಕಂಡೀಷ್ನರ್ ತೊಗೊಂಡಿದ್ದೀನಿ. ಫುಲ್ಲು 1 ಶೀಟ್ ಬರುತ್ತಲ್ಲ, ಅಂದರೆ 12 ಅಥವಾ 24 ಪ್ಯಾಕೆಟ್ ಬರುತ್ತಲ್ಲ, ಆ ಥರ ಕಂಡೀಷ್ನರ್ ತೊಗೊಂಡಿದ್ದೀನಿ. ಓಕೆ, ಈಗ ಹೇರ್ ವಾಶ್ ಆಯಿತು ನಂದು. ಹೇರ್ ವಾಶ್ ಆದಮೇಲೆ ವೆಟ್ ಏರಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ. ವೆಟ್ ಏರ್ ಡ್ರೈ ಮಾಡಲಿಕ್ಕೆ ಹೇರ್ ಡ್ರೈಯರ್ ಏನಾದ್ರು ಬಳಸ್ತೀರಾ ಅಂತ ಕೇಳೋದಾದರೆ, ಇಲ್ಲ ನಾನು ಹೇರ್ ಡ್ರೈಯರ್ ಅಷ್ಟು ಬಳಸಲ್ಲ, ಎಲ್ಲೋ ಸಮ್ಟೈಮ್ಸ್ ಬಳಸ್ತೀನಿ ಅಷ್ಟೇ. ಬಾಕಿ ಇವಾಗೇನು ಸಮ್ಮರು, ಬಿಸಿಲು ತುಂಬ ಇರುತ್ತೆ, 5 ನಿಮಿಷ ಹೊರಗಡೆ ನಿಂತ್ಕೊಂಡ್ರೆ ಸಾಕು ಹೇರ್ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಆ್ಯಂಡ್ ಇನ್ನೊಂದು ವೆಟ್ ಏರ್ ಇದ್ದಾಗೇ ಸ್ವಲ್ಪ ಹೇರ್ ಸಿರಮ್ ಅಂದರೆ ಒಂದು 2-3 ಡ್ರಾಪ್ಸ್ ತೊಗೊಂಡು ಹಚ್ಚಿದ್ರೆ ಬೆಟರ್ ಇರುತ್ತೆ. ಸ್ವಲ್ಪ ವೆಟ್ ಏರ್ ಇದ್ದಾಗ ಮತ್ತೆ ಕಂಪ್ಲೀಟ್ ಡ್ರೈ ಆದಮೇಲೂ ಕೂಡ ಹಚ್ಬೋದು.
ಇದು ನನ್ನ ಹೇರ್ ಕಂಪ್ಲೀಟ್ ಡ್ರೈ ಆಗಿದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಸಿಕ್ಕು ಕೂಡ ತೆಗ್ದಿದ್ದೀನಿ, ಅಂದರೆ ಕೈಯಲ್ಲೇ ತೆಗ್ದಿದ್ದೀನಿ. ನೆಕ್ಸ್ಟು ಹೇರ್ ಸೆರಮ್ ಹಾಕಿ ಕಂಪ್ಲೀಟ್ ನಾವು ಬಾಚಿನ್ಗೆ ಯೂಸ್ ಮಾಡಿಕೊಂಡು ನಾನು ಸಿಕ್ ತೆಗಿತೀನಿ. ಯಾವಾಗಲೂ ಹೀಗೆ ಹೇರ್ ಸೆರಮ್ ಹಾಕೋದ್ರಿಂದ ಫ್ರಿಜ್ ಇರುತ್ತಲ್ಲ ಅದು ಬೇಗ ಕಡಿಮೆ ಆಗುತ್ತೆ, ಜೊತೆಗೆ ಟ್ಯಾಂಗಿ ಆಗೋದಿಲ್ಲ, ಮತ್ತು ಬ್ರೇಕೇಜ್ ಹೇರ್ ಅಂತೀವಲ್ಲ, ಅಂದರೆ ಸೀಳು ಕೂದಲು ಸ್ಪ್ಲಿಟ್ ಎಂಡ್ಸ್ ಇರುತ್ತಲ್ಲ, ತುಂಬ ಜನಕ್ಕೆ ಈ ಸಮಸ್ಯೆ ಕಾಡ್ತಾ ಇದೆ. ಬೆಟರ್ ನಾವು ಹೇರ್ ಸೆರಮ್ನ ನಮ್ಮ ಒಂದು ರೋಟೀನಲ್ಲಿ ಆ್ಯಡ್ ಮಾಡ್ಕೊಡೋದು ಒಳ್ಳೆಯದು. ಇನ್ನು ಹೇರ್ ಡ್ರೈ ಆದರೆ ಪ್ಯೂರ್ ಆಲೋವೆರಾ ಜೆಲ್ ಬರುತ್ತಲ್ಲ, ಅಂದರೆ ಹೇರ್ಗೆ ಸೂಟೇಬಲ್, ಅದನ್ನು ಕೂಡ ಹಚ್ಬೋದು. ನೆಕ್ಸ್ಟ್ ಅಗೇನ್ ಒಂದು ಸ್ವಲ್ಪ ಮಸಾಜ್ ಕೊಟ್ಬಿಡೋಣ. ಫುಲ್ಲು ಅಟ್ ಎ ಟೈಮ್ ನಾವು ಒಂದು ರೋಟೀನ ನೋಡ್ತಾ ಇದ್ದರೆ ಇದು ತುಂಬ ಜಾಸ್ತಿ ಆಯಿತು, ಇಷ್ಟೆಲ್ಲ ಮಾಡಬೇಕಾ, ಈ ಥರ ಎಲ್ಲ ನಾವು ಕೇರ್ ಮಾಡಬೇಕಾ, ಹಾಗೆ ಬಿಟ್ಟರೆ ಹೇರ್ ಗ್ರೋತ್ ಆಗಲ್ವಾ, ಹಾಗೆ ಬಿಟ್ಟರೆ ಇರೋದಿಲ್ವಾ ಅಂತ. ಎಸ್, ಕೆಲವೊಬ್ಬರಿಗೆ ಹಾಗೆ ಬಿಟ್ಟರು ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಎಷ್ಟೇ ಕೇರ್ ಮಾಡಿದ್ರೂ ಏನೂ ಯೂಸ್ ಆಗಲ್ಲ. ಕೆಲವೊಬ್ಬರಿಗೆ ಅಂದರೆ ಲಕ್ಕಿ ಇರ್ತಾರಲ್ಲ, ಅವರಿಗೆ ನಾವು ಕೇರ್ ಮಾಡಿದ್ರೆ ಒಂದು ಸ್ವಲ್ಪ ಬೆಟರ್ ಸಿಗುತ್ತೆ, ಇಲ್ಲಾಂದರೆ ಕೇರ್ ಮಾಡ್ದಿಲ್ದ್ರೂ ಕೂಡ ಅದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೇರ್ ಕಾಂಬಿಂಗ್ ಬಂದರೆ ನಾನು ಆಲ್ರೆಡಿ ತೋರಿಸಿದ್ದನ್ನೇ ಮತ್ತೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ, ಅವ್ರಿಗೂ ಕ್ವೆಶನ್ಸ್ ಇರುತ್ತೆ, ಡೌಟ್ಸ್ ಇರುತ್ತೆ, ಹಾಗಾಗಿ ಮತ್ತೆ ನಾವು ತೋರಿಸ್ಬೇಕಾಗುತ್ತೆ. ನಾನಿಲ್ಲಿ ವುಡನ್ ಕಾಂಬ್ ಮತ್ತು ಪ್ಲಾಸ್ಟಿಕ್ ಮತ್ತು ಇನ್ನೂ 2-3 ಥರ ಇದೆ. ಜಾಸ್ತಿ ತೋರಿಸಿರೋದು ಇವೆರಡೇ. ಇದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಕೈಯಿಂದನೇ ಸಿಕ್ ತೆಗೆದು ನಂತರ ಬಾಚಣಿಗೆ ಹಾಕ್ತಾಯಿದ್ದೀನಿ. ಸೊ ನಾವು ಸಿಕ್ಕೆಲ್ಲ ತೆಗ್ದ್ಮೇಲೆ ಹೇರ್ ಸ್ಟೈಲ್ ಮಾಡೋಂಗಿದ್ರೆ ಮಾಡ್ಬೋದು, ಫ್ರೀ ಹೇರ್ ಬಿಡೋಂಗಿದ್ರೆ ಬಿಡ್ಬೋದು, ಇಲ್ಲ ಜಡೆ ಎಳೆಯಂಗಿದ್ರೆ ಜಡೆ ಎಣಿಬೋದು. ನಾನು ಮನೇಲೇ ಇರೋದ್ರಿಂದ ನಾನು ಜಡೆ ಎಣಿತೀನಿ, ಆಲ್ಮೋಸ್ಟ್ ಬಿಡೋದಿಲ್ಲ, ಈಗಂತೂ ಶಕೆ ಇರೋದ್ರಿಂದ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನೈಟ್ ಹೇರ್ ಕ್ರೀಮ್ ಅಂತ ಹೇಳಿದ್ದೆ, ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದರು, ಯಾವುದು ನೈಟ್ ಹೇರ್ ಕ್ರೀಮ್ ಅಂತ. ತುಂಬ ಹೇರ್ ಕ್ರೀಮ್ ಇದೆ, ಬಯೋಟೆಕ್ ಇದೆ, ಹಿಮಾಲಯ ಇದೆ, ಡವ್ ಇದೆ, ಇನ್ನು ಲೋರಿಯಲ್ ಇದೆ. ಇನ್ನು ಅದ್ರದ್ದು ಕೆಲಸ ಏನು ಅಂತ ಅಂದರೆ ನೈಟ್ ಹಚ್ಚಿ ನಾವು ಬೆಳಗ್ಗೆ ಹೇರ್ ವಾಶ್ ಮಾಡೋದು. ಕೂದಲನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ಹಾಗೆ ಡ್ರೈ ಏರ್ ಆಗುತ್ತಲ್ಲ ಅದನ್ನು ಕೂಡ ತಪ್ಪಿಸುತ್ತೆ, ಆ್ಯಂಡ್ ಸಿಕ್ಕು, ಫ್ರಿಜ್ಜು ಆ್ಯಂಡ್ ಸ್ಪ್ಲಿಟ್ ಎಂಡ್ಸ್ ಅದನ್ನು ಕೂಡ ತಪ್ಪಿಸುತ್ತೆ. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ನಾನು ಕಡಿಮೆ ಬಡ್ಜೆಟಲ್ಲಿ ಯಾವ್ದು ಸಿಗುತ್ತೆ ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ಹೋಗಿ ತೊಗೋಬೋದು, ಆ್ಯಂಡ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಪ್ರೊಟೆಕ್ಟಿವ್ ಹೇರ್ ಸ್ಟೈಲ್, ಅಂದರೆ ಎಣಿಯೋದೇ ಪ್ರೊಟೆಕ್ಟಿವ್ ಹೇರ್ ಸ್ಟೈಲ್. ಜಾಸ್ತಿ ಕೂದಲು ಬಿಟ್ಟು ಅಥವಾ ಹೇರ್ ಈಟರೆಲ್ಲ ನಾವು ಅಪ್ಲೈ ಮಾಡ್ತಿರ್ತೀವಲ್ಲ, ಅವೆಲ್ಲ ಹೇರ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಮತ್ತು ಟ್ಯಾಂಗಿ ಆಗ್ತಾ ಇರುತ್ತೆ. ಅದ್ರ ಬದಲು ಬೆಟರ್ ನಾವು ಮನೆ ಹತ್ರ ಇದ್ದರೆ ಈ ಥರ ಎಣ್ದು ಹಾಕೋದು. ಆ್ಯಂಡ್ ರಿಬ್ಬನ್ಸು ಕೂಡ ಸಿಲಿಕಾನ್ ಅಥವಾ ಸಿಲ್ಕ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಅಂದರೆ ಕೂದಲಿಗೆ ಜಾಸ್ತಿ ಟ್ಯಾಂಗಿ ಆಗಬಾರ್ದು, ಆ ಥರ ಒಂದು ರಿಬ್ಬನ್ಸ್ ಯೂಸ್ ಮಾಡಿದ್ರೆ ಬೆಟರ್. ನಾನು ಅದೇ ಥರ ರಿಬ್ಬನ್ಸ್ ಯೂಸ್ ಮಾಡ್ತೀನಿ. ಎಸ್, ರೆಡಿ, ಎಲ್ಲ ಒಂದು ರೋಟೀನ್ ಮುಗೀತು. ಇವತ್ತಿನ ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತೋ ಅಷ್ಟು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಮೇ ಬಿ ಏನಾದರೂ ತಪ್ಪಿತ್ತು ಅಥವಾ ಏನಾದರೂ ಜಾಸ್ತಿ ರೋಟೀನ್ ಆಯಿತು ಅಂತ ಅನ್ನೋರಿಗೆ ಸಾರಿ, ನೀವು ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇನ್ನು ರಿಬ್ಬನ್ಸ್, ಈ ಥರ ಸಿಲ್ಕ್ ರಿಬ್ಬನ್ಸ್ ಬರುತ್ತಲ್ಲ ಆ ಥರ ಯೂಸ್ ಮಾಡಬೇಕು. ಆ್ಯಂಡ್ ಪಿಲ್ಲೋ ಕವರ್ ಕೂಡ ಸಿಲ್ಕ್ ಪಿಲ್ಲೋ ಕವರ್ಸ್ ಬರುತ್ತೆ, ಅದು ಬೆಟರ್ ಯೂಸ್ ಮಾಡಿದ್ರೆ ಕೂದಲು ಅಷ್ಟು ರಫ್ ಅನಿಸೋದಿಲ್ಲ. ಸೊ ಇದು ಒಂದು ನೈಟ್ ಹೇರ್ ಸ್ಟೈಲ್ ನಾನು ತೋರಿಸ್ತಾ ಇದ್ದೀನಿ. ಹೇಳಿದ್ನಲ್ಲ, ಆವಾಗಲೇ ನಾನು ಆಯಿಲಿಂಗ್ ಹಾಕಿದಾಗ ಮಾಡಬೇಕಿತ್ತು, ಬಟ್ ಆವಾಗ ನಾನು ಹೇರ್ ವಾಶ್ ಮಾಡೋದಿತ್ತು ಅಂತ ಬನ್ ಹಾಕಿದ್ದೆ. ಈಗ ಫುಲ್ಲು ಕೂದಲು ಎಣ್ಬಿಟ್ಟು ಮಡ್ಚಾಕ್ತಾ ಇದ್ದೀನಿ. ನನ್ನ ಕೂದಲು ಸ್ವಲ್ಪ ದಪ್ಪ ಇರೋದ್ರಿಂದ ತುದಿ ಭಾಗನೂ ಕೂಡ ದಪ್ಪ ಇದೆ, ಎಣ್ದು ಮೇಲೆ ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಇವಾಗ ಮಡ್ಚೇನು ಆಗ್ತಾ ಇಲ್ಲ, ಅಂದರೆ ಲಾಂಗ್ ಹೇರ್ ಇತ್ತಲ್ಲ ಆವಾಗ ಮಡ್ಚಾಗ್ತಿದೆ. ಇದಿಷ್ಟು ಇವತ್ತಿನ ವ್ಲಾಗ್. ಆ್ಯಂಡ್ ಶ್ಯಾಂಪೂ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡೋದಿದೆ. ಇನ್ನು ಓಮ್ ರೆಮಿಡಿ ಆಯಿಲ್, ಅಂದರೆ ಆಯಿಲ್ನ ನಾವು ಅಷ್ಟು ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ ಅನ್ನೋರಿಗೆ ಮನೇಲೇ ಮಾಡ್ಕೊಳೋ ಅಂಥ ಆಯಿಲ್ಗಳ್ನು ತೋರಿಸ್ತೀನಿ. ಆ್ಯಂಡ್ ಶಾಂಪೂ ಬಂದು ಬಾಟಲ್ ಆಯುರ್ವೇದಿಕ್ ಆಯಿಲ್ಗಳು ಅವೆಲ್ಲ ಬರುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ನಾನು ಏರ್ ಮಾಸ್ಕ್ನ ತರಿಸಿದ್ದೆ, ಅಂದರೆ ಫುಲ್ಲು ಈಗ ನಾಳೆ ನಾವೆಲ್ಲೋ ಹೋಗಬೇಕು, ಇವತ್ತು ಫುಲ್ಲು ಕೂದಲು ಫುಲ್ಲು ಮೆಸ್ಸಿ ರಫ್ ಆ್ಯಂಡ್ ಇದು ಶೈನಿಂಗ್ ಇರೋದಿಲ್ವಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ಜಸ್ಟ್ ಈ ಏರ್ ಮಾಸ್ಕ್ನ ಅಪ್ಲೈ ಮಾಡಿ ಒಂದು 1/2 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಕೂದಲು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡೋ ಥರ ಇರುತ್ತಲ್ಲ ಆ ಥರ ಕಾಣಿಸುತ್ತೆ. ಆ್ಯಂಡ್ ನಾನು ಈ ವಿಡಿಯೋನ ಮಾಡಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ಒಂದು ವ್ಲಾಗಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಇದು ಎಷ್ಟು ಕಡಿಮೆ ಬಡ್ಜೆಟಲ್ಲಿ ಸಿಗ್ತಾ ಇದೆ ಅಂದರೆ ಎಲ್ಲರಿಗೂ ಕೈಗೆಟುಕೋ ದರದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಇದನ್ನು ಒಂದ್ಸಲ ತರಿಸಿ ರಿವ್ಯೂ ಮಾಡಿದ್ದೀನಿ. ಇನ್ನು ಬ್ರ್ಯಾಂಡೆಡ್ ಬೇಕು ಅಂದರೆ ಅವೆಲ್ಲ ಕಾಸ್ಟ್ಲಿ ಆಗುತ್ತೆ, ಅದನ್ನು ಕೂಡ ತರಿಸಿ ಇನ್ನೊಂದ್ಸಲ ವಿಡಿಯೋದಲ್ಲಿ ತೋರಿಸ್ತೀನಿ. ಎಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓಕೆ ವಿಡಿಯೋ ನೋಡಿದ್ದೀರಲ್ವ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.